ತಮಿಳುನಾಡು ಅಭಿವೃದ್ಧಿಗೆ ಪಣ ತೊಟ್ಟಿರುವ ಸಿಎಂ ಜೋಸೆಫ್ ವಿಜಯ್ ಸಾರಿಗೆ ವ್ಯವಸ್ಥೆಯನ್ನ ಬಲಪಡಿಸುವ ಉದ್ದೇಶದಿಂದ 300 ಹೊಸ ಬಸ್ಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 127.21 ಕೋಟಿ ವೆಚ್ಚದಲ್ಲಿ ಖರೀದಿಸಲಾದ ಡೀಸೆಲ್ ಸಿಎನ್ಜಿ ಬಳಕೆಯ ಒಟ್ಟು 300 ಬಸ್ಗಳನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಸ್ವತಃ ಸಿಎಂ ವಿಜಯ್ ಬಸ್ನಲ್ಲಿ ಪ್ರಯಾಣಿಸಿ ಗಮನ ಸೆಳೆದಿದ್ದಾರೆ. ಬಸ್ ಸಿಬ್ಬಂದಿ ಜೊತೆ ಸಂವಾದವನ್ನು ನಡೆಸಿದ್ದಾರೆ. ಸಿಎಂ ಟಿಕೆಟ್ ಖರೀದಿಸಿ ಬಸ್ನಲ್ಲಿ ಪ್ರಯಾಣಿಸಿದ ದೃಶ್ಯ ಇದೀಗ ವೈರಲ್ ಆಗ್ತಾ ಇದೆ. ಈ ಪರೀಕ್ಷೆ ಸಂದರ್ಭದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಸರಿಯಾದಂತ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇದ್ದಾಗ ತಮಿಳುನಾಡಿನಲ್ಲಿ ಖುದ್ದು ಪೊಲೀಸರು ಅವರ ಪೊಲೀಸ್ ವಾಹನದಲ್ಲಿ ವಿದ್ಯಾರ್ಥಿಗಳನ್ನ ಹೋಗಿ ಅವರ ಪರೀಕ್ಷಾ ಸೆಂಟರ್ಗೆ ತಲುಪಿಸಿದ್ದಂತ ಕೆಲ ಘಟನೆಗಳನ್ನ ಇತ್ತೀಚೆಗೆ ನಾವು ತಮಿಳುನಾಡಿನಲ್ಲಿ ಗಮನಿಸ್ತಾ ಇದ್ವಿ. ಅದರ ಬೆನ್ನಲ್ಲೇ ಸಿಎಂ ಇದೀಗ 300 ಹೊಸ ಸರ್ಕಾರಿ ಬಸ್ಗಳನ್ನ ಚಾಲನೆ ಕೊಟ್ಟಿರೋದು, ಜೊತೆಗೆ ಓಡಾಟಗಳು ಇದಾಗಲೇ ಪ್ರಾರಂಭ ಆಗಿದ್ದು, ಅವರು ಕೂಡ ಈ ಬಸ್ ಸಂಚಾರವನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದು ನಿಜಕ್ಕೂ ಒಂದು ಮಾಡೆಲ್ ಸೆಟ್ ಮಾಡುವಂತ ನಡೆ ಸಿಎಂ ವಿಜಯ್ ರದ್ದು. ವಿದ್ಯಾರ್ಥಿಗಳ ಬಗ್ಗೆ ಹಾಗೆ ಅವರ ರಾಜ್ಯದ ಬಗ್ಗೆ ಅವರಿಗಿರುವಂಥ ಕಾಳಜಿಯನ್ನು ತೋರಿಸುತ್ತೆ ಇದು. ತಾವು ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ, ಆಮೇಲೆ ಮೊಬೈಲ್ನಲ್ಲಿ ಆ ವಿಡಿಯೋವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಟಿಕೆಟನ್ನು ಖರೀದಿ ಮಾಡಿ ಸಾಮಾನ್ಯ ರೀತಿಯಾಗಿ ಪ್ರಯಾಣ ಮಾಡಿರೋದು. ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಡೀಸೆಲ್ ಹಾಗೆ CNG ಎರಡೂ ಕೂಡ ಓಡುವಂಥ ಬಸ್ಗಳಿದು. ಡೀಸೆಲನ್ನು ಬಳಸಿ ಮತ್ತು CNGಯನ್ನು ಬಳಸಿ ಸಂಚರಿಸುವಂಥ ಬಸ್ಗಳಿಗೆ ಚಾಲನೆಯನ್ನು ಇದಾಗಲೇ ಸಿಎಂ ವಿಜಯ್ ಕೊಟ್ಟಿದ್ದಾರೆ. ಹಾಗೆ ಅವರು ಕೂಡ ಪ್ರಯಾಣ ಮಾಡಿದ್ದಾರೆ ಸಾಮಾನ್ಯರ ರೀತಿಯಾಗಿ. ಒಂದು ಚೇಂಜಿನ ಕಡೆಗೆ ಹೋಗ್ತಾ ಇರುವಂಥ ತಮಿಳುನಾಡನ್ನು ನಾವು ಗಮನಿಸಬಹುದು. 300 ಬಸ್ಗಳು, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಮಾರು 300 ಬಸ್ಗಳು ಇದಾಗಲೇ ಸಂಚಾರವನ್ನು ತಮಿಳುನಾಡಿನಾದ್ಯಂತ ಮಾಡ್ತಾ ಇವೆ.